ಬಹುತೇಕ ಕಡೆ ನಾವು ಸರ್ ಹೇಳಿದಂಗೆ ಸತೀಶರಿಗೆ ನಾವು ಏನೋ ಒಂದು ಫೋನ್ ಪೇ ಮಾಡ್ಬೇಕಂದ್ರೆ ಅಂಗಡಿ ಓನರ್ ಹೆಸರಲ್ಲಿ ಇರೋದೇ ಇಲ್ಲ ಸರ್. ಇರೋದಿಲ್ಲ ಮೇಡಮ್. ಇವತ್ತು ಬಂತ ನೋಡಿ ಅಂತ ಚೆಕ್ ಮಾಡಿ ಅನ್ನೋಷ್ಟೊತ್ತಿಗೆ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಅಕ್ಕಂದು ನಮ್ಮ ತಂಗಿದು ನಾವು ಅಲ್ಲಿ ಬಂದಿರುತ್ತೆ ಬಿಡಿ ಚೆಕ್ ಮಾಡ್ಕೊಳ್ತೀವಿ ಅಂತಾನೆ ಹೇಳೋದು ಮೇಡಮ್. ಇವತ್ತು ಅಂಗಡಿ ಮಾಲೀಕರು ಫೋನ್ ಪೇ ಗೂಗಲ್ ಪೇ 10 ರಿಂದ 15 ಉಪಯೋಗಿಸ್ತಾರೆ. ತಿಂಗಳಿಗೆ ಒಂದೊಂದು ಅಲ್ಲಿ UPI ಒಂದಿರ್ತದೆ, ಪೇಟಿಎಂ ಇರ್ತದೆ, ಬೇರೆ ಬೇರೆ ಅಕೌಂಟ್ ಅಲ್ಲಿ ಒಂದಿರ್ತದೆ. ಇಲ್ಲ ಅದು ಹೇಳ್ತೀನಿ ಮೇಡಮ್. ಇವರು ರಂಗಲ್ಲ ಕೇಳಿಸ್ತಾರೆ, ಅವರು ಇದ್ರ ನುಸ್ತಾರೆ. ಸರ್ಕಾರ ನೋಡಿ ಯಾವುದೇ ಬದಲಾವಣೆ ತರದ್ ಹೇಗೆ ಮೇಡಮ್, ಬದಲಾವಣೆ ನಮ್ಮ ಇಂಡಿಯಾದಲ್ಲಿ ಚೇಂಜ್ ಮಾಡಕ್ಕಾಗಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ, ನೀವು ಎಷ್ಟೇ ಮಾಡಿ ಮೇಡಮ್, ಯಾವುದೇ ಸರ್ಕಾರ ಬರಲಿ, ಜನರು ಏನ್ ಮಾಡ್ತಾರೆ, ತಕ್ಕ ಪಾಠ ಕಳಿಸ್ಬಿಡ್ತಾರೆ. ಯಾಕಂದ್ರೆ ಅಸಂಘಟಿತ ಕಾರ್ಮಿಕರು ಬೇಸತ್ ಬಿಡ್ತಾರೆ, ಕೆಲಸ ಇಲ್ಲ, ಯುವಕರಿಗಿಲ್ಲ, ಏನ್ ಮಾಡ್ಬೇಕು? ಇವಾಗ ಎಜುಕೇಶನ್ ಮಾಡಿದ್ರೆ ಸಿಗುತ್ತೆ ಕೆಲಸ. ಎಜುಕೇಶನ್ ಮಾಡಿದ್ರು ಎಜುಕೇಶನ್ ಮಾಡಿ ಕೆಲಸ ಇಲ್ದಾರೆ ಏನು ಮಾಡ್ತಾರೆ? ಅವ್ನು ಸಂಬಳ ಬೇಕ್ತಾನೆ, ಅವ್ನೆಲ್ಲ ಕೂಲಿ ಕೆಲಸ ಏನೋ ಆನಂದ್ ಬಿಸ್ನೆಸ್ ಮಾಡ್ತಾನೆ. ಅವ್ನಿಗೆ ಎಷ್ಟೆಲ್ಲ ಮಾಡಿ 1.5 ಲಕ್ಷ 5 ಲಕ್ಷ 50 ಲಕ್ಷಗಳು ಖರ್ಚು ಮಾಡಿ ಓದಿರ್ತಾನೆ. ಲಾಸ್ಟ್ನಲ್ಲಿ ಯಾವುದೋ ಒಂದು ಅಸಂಘಟಿತ ಗಾರೆ ಕೆಲಸಕ್ಕೋ ಇಲ್ಲ ಯಾವುದೋ ಒಂದು ಕೆಲಸಕ್ಕೋ ಮತ್ತು ಹೋಗಿದಾಗ ಅವ್ನಿಗೆ ಎಷ್ಟು ನೋವಾಗುತ್ತೆ. ಇದೆಲ್ಲ ಕೇಂದ್ರ ಸರ್ಕಾರ ಅಣ್ಣ ಹೇಳ್ದಂಗೆ 0% ಮಾಡಲಿ. ಅಸಂಘಟಿತ ಕಾರ್ಮಿಕ ವರ್ಗ ಆ ಗುರುತಿಸಿ ಆ ಜನಾಂಗಕ್ಕೆ ಒಂದು ನಿಯಮಬದ್ಧನ ಮಾಡಲಿ. ಇಷ್ಟು ಜನಕ್ಕೆ ಇಷ್ಟು ಇದು ಬರ್ತದೆ. ಇವಾಗ ಉದಾಹರಣೆ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಪೇಂಟರ್ಸ್ಗೆ ಮತ್ತು ಎಲೆಕ್ಟ್ರಾನಿಕ್ಸವ್ರಿಗೆ ಮತ್ತು ನಮ್ಮ ಸ್ಟ್ರೀಟ್ ವೆಂಡರ್ಸ್ಗೆ ಈ ಒಂದೊಂದು 140 ವರ್ಗ ಇದೆಯಲ್ಲ, ನೀವು ಕಟ್ಟಿ. ನೀವು 1.5 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ ಸಂಬಳ ಅಂತರ್ ಕಟ್ಟಿ, ಏನು ಮೋಸ ಇಲ್ಲ. ಪಾಪ ಹೋಗಿ 20,000 ದುಡಿಯೋನ್ಗೂ ಟ್ಯಾಕ್ಸ್ ಕಟ್ಟೋದು, 10,000 ದುಡಿಯೋನ್ಗೂ ಟ್ಯಾಕ್ಸ್ ಕಟ್ಟಾದ್ರೆ ಎಲ್ಲ ಆನ್ಲೈನ್ ಕಟ್ಟಾಯಿತು ಅಂದರೆ ಎಲ್ಲಿ ಹೋಗ್ಬೇಕು ಬಡವ ಜೀವನ? ಹಿಂಗಿದೆ ಅಂತ. ಈಗ 100ಕ್ಕೆ 40 ಭಾಗ ಜನರು ನಾನು ನೋಡಿದ್ದೀನಿ, ತಂದೆ ತಾಯಿ ಓದಿರೋದಿಲ್ಲ. ಮಕ್ಕಳು ತಂದು ಏನೋ ತಂದೆ ತಾಯಿಗೆ ಉದ್ಯೋಗ ಅಂತೇಳಿ ಏನೋ ಒಂದು ಉದ್ಯೋಗ ಮಾಡಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ತಂದಾಕ್ತಾರೆ. UPI ಎಲ್ಲ ಏನು ಮಾಡಿರ್ತಾರೆ, ಮಕ್ಕಳು ಮಾಡ್ಕೊಂಡಿರ್ತಾರೆ. ಅವು ವ್ಯಾಪಾರಸ್ಥಂದಿರೋದಿಲ್ಲ. ಅದೇ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಒಂದು ಕಡೆ ಅವನು ಎಜುಕೇಟೆಡ್ ಆಗಿರ್ತಾನೆ, ಕೆಲಸಕ್ಕೆ ಹೋಗ್ತಾನೆ. ನೆಕ್ಸ್ಟು ಅವನಿಗೆ ಅದು ಟ್ರಾನ್ಸಾಕ್ಷನ್ ಮೇಲೆ ಬರಬಿಡುತ್ತೆ. ಇವರು ಅನ್ಎಜುಕೇಟೆಡು ಮತ್ತು ಅವಿದ್ಯಾವಂತರು ಮತ್ತು ನಿರುದ್ಯೋಗಸ್ಥರು ಯಾರು, ಇವರು ತಂದೆ ತಾಯಿಗಳು. ಇವ್ರಿಗೇನೋ ಒಂದು ಉದ್ಯೋಗ ಅಂತ ಮಾಡಿಕೊಟ್ಟಿರ್ತಾರೆ. ಅವ್ರ ಹೆಸರಲ್ಲೇ ಟ್ರಾನ್ಸಾಕ್ಷನ್ ಅಂದರೆ UPI ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಇದು ಸರಿಯಾಗಿ ನಿಯಮಿತವಾಗಿ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಅದು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಕ್ಕೆ ಲೆಕ್ಕಾಚಾರ ತಗೊಳಕ್ಕೆ ಆಗ್ತಿಲ್ಲ. ಇದು ಸಾಕಷ್ಟು ನಾನು ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಎಷ್ಟೋ ಜನ ಅವಿದ್ಯಾವಂತರಿದ್ದಾರೆ, ಆಮೇಲೆ ನಿರುದ್ಯೋಗಸ್ಥರಿದ್ದಾರೆ. ಏನು ಒಂದು ಹೋಟ್ಲು ಮಾಡಿರ್ತಾರೆ, ಅವರು ಓದಿರೋದೇ ಇಲ್ಲ, ಅಡುಗೆ ಮಾಡೋದು ಕಲ್ತಿರ್ತಾರೆ. ಅವ್ರೇನು ಮಾಡ್ತಾರೆ, ಅಡುಗೆ ಮಾಡ್ಕೋತಾರೆ ಅಷ್ಟೇ. ಅವ್ರದ್ದು UPI ಬಂದ್ಬಿಟ್ಟು ಮಗನ ಹೆಸರು ಇರುತ್ತೆ, ನೆಕ್ಸ್ಟ್ ಮಗ ಕೆಲಸಕ್ಕೆ ಹೋಗ್ತಾನೆ, ಎಲ್ಲ ಅವನ ಹೆಸರಲ್ಲೇ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನಿಗೆ ಹೊರೆ ಆಗುತ್ತೆ, ಅವ್ರ ಕುಟುಂಬಕ್ಕೆ ಹೊರೆ ಆಗುತ್ತೆ. ಇವ್ರದ್ದಿರಲ್ಲ. ನೀವು ವ್ಯಾಪಾರ ಮಾಡ್ತಾ ಇರ್ತೀರಿ, ನೀವು ಎಜುಕೇಟೆಡ್, ನಿಮ್ಮ ತಂದೆ ತಾಯಿ ಅನ್ಎಜುಕೇಟೆಡ್ ಆಗಿರ್ತಾರೆ, ನಿರುದ್ಯೋಗಸ್ಥರಾಗಿರ್ತಾರೆ. ಅವ್ರೇನು ಮಾಡ್ತಾರೆ, ಒಂದು ವ್ಯಾಪಾರ ವಹಿವಾಟು ಮಾಡಿ ಅಂತ ಮಾಡಿಕೊಟ್ಟಿರ್ತಾರೆ. ನೋಡಿ ಅಲ್ಲಿ ಅದು ಏನೋ ಆಗಿರ್ಬೋದು, ಪಕ್ಕದಲ್ಲಿ ಇದ್ದರೆ ಗೊತ್ತಾಗುತ್ತೆ. ಅವ್ರು ಆಗಿರ್ಬೋದು, ನಂಬಿಕೆ ಆಗಿರ್ಬೋದು ಬಿಡಿ ಅಂತ ಕೆಲವ್ರು ಹಿಂಗೆ ಹೇಳೋರು ನಾನು ಕಂಡಿದ್ದೀನಿ. ಈ ಥರ ಎಲ್ಲ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಲಿಮಿಟ್ ಮಾಡಬೇಕು. ಒಂದು 5,000 10,000 ಮೇಲೆ UPI ಚಾರ್ಜ್ ಮಾಡಿದ್ರೆ ಏನು ಹೊರೆ ಆಗಲ್ಲ. ಸಣ್ಣ ಪುಟ್ಟ ಕ್ಯಾಂಟೀನ್ ವ್ಯಾಪಾರ, ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ತೆಲ್ಲಗಾಡಿ ವ್ಯಾಪಾರ ಇರ್ಬೋದು, ಅಥವಾ ತರಕಾರಿ ವ್ಯಾಪಾರ ಇರ್ಬೋದು, ಇವ್ರಿಗೆಲ್ಲ ಅನುಕೂಲ ಆಗುತ್ತೆ. ಎಲ್ಲವನ್ನು ಎಲ್ಲರಿಗೂ ಒಂದೇ ಬಾಣ ಬಿಟ್ಟರೆ ಇದೆಲ್ಲ ಕಷ್ಟ ಆಗುತ್ತೆ. ಜೀವನ ಬಡವರು ಬದುಕೋಕೆ ಕಷ್ಟ ಆಗುತ್ತೆ ಮೇಡಮ್. ಸತೀಶ್ ಸರ್, ಹಿಂಗಿದೆ ಪರಿಸ್ಥಿತಿ ವಾಸ್ತವ ಅಂತ. ಅಂದರೆ ಇದು ದುಡಿದು ತಿನ್ನೋರಿಗೆ ಕಷ್ಟ ಆಗುತ್ತೆ ಬಿಟ್ರೆ, ನೀವು ಕೂಡಿಟ್ಟು ಮೋಸ ಮಾಡಬೇಕು, ಟ್ಯಾಕ್ಸ್ ಅಲ್ಲಿ ನಾವು ಕಟ್ಟಲೇಬಾರ್ದು ಅನ್ನೋರಿಗೆ ಯಾರಿಗೂ ಎಫೆಕ್ಟ್ ಆಗುತ್ತೆ ಅನ್ನೋದೇ ನಮಗೆ ಡೌಟು ಅಂತ. ಆ್ಯಂಡ್ ಒಂದು ಕ್ಲಾರಿಟಿ ಕೊಡಿ ಸರ್, ಜನಸಾಮಾನ್ಯರಿಗೆ ಇನ್ನೂ ಕೂಡ ಕ್ಲಾರಿಟಿ ಬರ್ತಾ ಇಲ್ಲ. 2,000 ಎಷ್ಟರ ಮಟ್ಟಿಗೆ ಹಂಗಾದ್ರೆ ಶುಲ್ಕ ಹೆಚ್ಚುವರಿಯಾಗಿ ಆಡ್ ಆನ್ ಆಗಬಹುದು, ಎಷ್ಟರವರೆಗೂ ನಾವು ಕಟ್ಟಬೇಕಾಗುತ್ತೆ, ಎಕ್ಸಾಕ್ಟ್ಲಿ ಗೈಡ್ಲೈನ್ಸ್ ಅಲ್ಲಿ ಇರೋದೇನು ಅಂತ. ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಬಟ್ ಇಂಪ್ಲಿಮೆಂಟ್ ಆದರೆ ಹೆಂಗಿರುತ್ತೆ ಅಂತ ಅದು ಅಲ್ಲ ಅದಿನ್ನು ಜಾರಿ ಆಗಬೇಕು. ಈಗ ಟ್ಯಾಕ್ಸೇಷನ್ ಅಮೆಂಡ್ಮೆಂಟ್ ಆಗಿರೋದು ಒಂದು ರೈಟ್ಸ್ನ ಕೊಟ್ಟಿದೆ. ಮುಂಚೆ ಆ ರೈಟ್ಸ್ ಇರಲಿಲ್ಲ. ಓಕೆ, ಪ್ಲಾಟ್ಫಾರ್ಮ್ ಅವರು ಈಗ ಕೊಟ್ಟಿದೆ. ಈಗ ಪ್ರಶ್ನೆ ಇರೋದು 0.25 ಇಂದ 0.5 ಅಂದಾಜುವರೆಗೂ ಬರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಈಗ ನಾವು ಡೆಬಿಟ್ ಕಾರ್ಡಲ್ಲಿ ಆಲ್ರೆಡಿ ಮಾಡ್ತಾ ಇರೋದ್ರಿಂದ ಚಾರ್ಜಸ್ ಆಗ್ತಾ ಇದೆ. ಈಗ ನೆಟ್ ಬ್ಯಾಂಕಿಂಗ್ ಹೋದ್ರೂ ಕೂಡ ಚಾರ್ಜಸ್ ಆಗ್ತಾ ಇದೆ, ಆಯ್ತಲ್ಲ. ಸೊ ಈಗ ಚಾರ್ಜಸ್ ಆಗೋದು ನಿಮಗೆ ಒಂದು 5,000 ಮಾಡಿದ್ರೆ ಒಂದು 8 ರೂಪಾಯಿ ಆ ಥರ ಬರೋ ಸಾಧ್ಯತೆ ಇದೆ, ಆ ಪರ್ಸೆಂಟೇಜ್ ಒಂದು ಲೆಕ್ಕ ತಗೊಂಡ್ರೆ. ಆಮೇಲೆ ಈ ಒಂದು ವರ್ಗಕ್ಕೋಸ್ಕರ ಒಂದು ಲಾನ ಮಾಡೋದಕ್ಕಾಗಲ್ಲ. UPI ಟ್ರಾನ್ಸಾಕ್ಷನ್ ಅಂದರೆ ಏನು ಒಂದು ಸಿಸ್ಟಮ್ ಒಳಗಡೆ ತರಬೇಕಿರುತ್ತೆ. ಹಾಗಿದ್ರೆ ನಾವು ಶಿಲಾಯುಗದಲ್ಲೇ ಇರಬೇಕಾಗತ್ತಾ, ಕ್ಯಾಶಲ್ಲೇ ಇರೋದಕ್ಕಾಗತ್ತಾ? ಪ್ಯಾರಲಲ್ ಎಕಾನಮಿ ರನ್ ಆಗುತ್ತೆ. ಯಾವುದೂ ರಾಮರಾಜ್ಯ ಅನ್ನೋ ಒಂದು ಕಲ್ಪನೆ ಅಷ್ಟೇ. ಹೀಗೆ ಇದೆ ಅಂತ ಯಾವತ್ತು ಯಾವ ಇದರಲ್ಲೂ ಇಲ್ಲ. ಹೀಗೆ ಇರುತ್ತೆ ಎಲ್ಲನೂ ಇಲ್ಲ. ಸೊ ಅದಕ್ಕೆ
ಎಲ್ಲ ಥರ ಲೂಪ್ ಹೋಲ್ಸ್ ಇರುತ್ತೆ ಎಕಾನಮಿಲಿ. ಆ ಲೂಪ್ ಹೋಲ್ಸ್ನ ಕಬ್ ಮಾಡೋದಕ್ಕೆ ಒಂದಷ್ಟು ಮೆಷರ್ಸ್ನ ತೊಗೊಳ್ಳೇಬೇಕಾಗತ್ತೆ. ಇಲ್ಲಿ ಪ್ರಶ್ನೆ 2,000ನೇ ಇದೆಯಾ, 5,000ನೇ ಇದೆಯಾ, 1 ಲಕ್ಷ ಮಾಡ್ತಾರಾ, ಅದಿನ್ನೂ ಗೊತ್ತಿಲ್ಲ. ಇದು ಡಿಬೇಟ್ ಆಗ್ತಾ ಇದೆ 2,000ದವರೆಗೂ ಇಲ್ಲ ಅಂತ ಅಷ್ಟೇ. ಅದು 1 ಲಕ್ಷಕ್ಕಾದರೆ ಒಳ್ಳೆಯದು. ಯಾಕೆಂದರೆ 1 to 1 ಪರ್ಸನಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಈಗ ನಾನು ನಿಮಗೆ ಪೇಮೆಂಟ್ ಮಾಡಿದ್ರೆ ಇಲ್ಲ, ನೀವು ಹೇಳಿದಾಗೆ ಒಂದು ಯಾರೋ ಇನ್ನೊಬ್ಬರ ಹೆಸರಲ್ಲಿ ಇಟ್ಟಿರ್ತಾರೆ, ಅವಾಗ 1 to 1 ಆಗುತ್ತೆ. ಬಿಸ್ನೆಸ್ ಅಂತ ಎಲ್ಲೂ ಟ್ರೀಟೇ ಆಗ್ತಾ ಇಲ್ಲ. ಸೊ ಹಾಗಿದ್ರೆ ಅದು ಚಾರ್ಜಸ್ಸೇ ಲಿವಿ ಆಗ್ತಾ ಇಲ್ಲ, ಪ್ರಶ್ನೆ ಬರ್ತಾ ಇಲ್ಲ. ಈಗ ದೊಡ್ಡ ಚಾರ್ಜಸ್, ಈಗ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ ಎಷ್ಟೋ ಜನ ಬಿಸ್ನೆಸ್ ಅವರು ಖುಷಿ ಪಡಬೇಕಲ್ವಾ, ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂದರೆ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂತಲೇ ಅರ್ಥ ಅಲ್ವಾ. ಚಾರ್ಜಸ್ ಲಿವಿ ಮಾಡದೇ ಇರೋದು, ಲಿಮಿಟನ್ನು ತೊಗೊಂಬಂದರೆ ನಮಗೇನು ಗುಡ್, ಯಾಕಂದರೆ ಓರೆ ಆಗೋದಿಲ್ಲ, ಯಾರಿಗೂ ಓರೆ ಆಗೋದಿಲ್ಲ. ನಾವು ಟ್ರಾನ್ಸಾಕ್ಷನ್ ಲಿಮಿಟೇ ತೊಗೊಬರೋದಿಲ್ಲ, ನನಗೆ ಬೇಡವೇ ಬೇಡ ಅಂತ ಹೇಳಿದ್ರೆ ಮತ್ತೆ ಎಲ್ಲರೂ ಸ್ಟ್ರಕ್ಚರ್ ಒಳಗಡೆ ಬರಬೇಕಲ್ವಾ. ಬರೋದಕ್ಕೆ ನಾನು ಹಿಂದೆ ಆಗ್ತೀನಿ ಅಂದರೆ ಅದು ಅವರಿಗೋಸ್ಕರ ಅಲ್ಲ, ಎಕಾನಮಿ ಕೂಡ ಒಳ್ಳೆಯದೇ, ಅವರಿಗೂ ಒಳ್ಳೆಯದೇ. ಲೋನ್ಸ್ ಎಲ್ಲ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ? ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ಸುಮ್ಮನೆ ಕೊಡಿ ಅಂತ, ಸುಮ್ಮನೆ ಕೊಡೋದಕ್ಕೆ ಬ್ಯಾಂಕಿಂಗ್ಗೆ ಯಾವ ರೀತಿ ಕೊಡ್ತಾ ಇದ್ದಾರೆ? ಆಬ್ವಿಯಸ್ಲಿ ಬ್ಯಾಂಕಿಂಗ್ ನೋಡಿ ಇರಲೇಬೇಕಾಗ. ಎಷ್ಟೋ ಬ್ಯಾಂಕ್ಗಳು ನಮ್ಮ RBI ರೂಲ್ಸನ್ನು ಯಾರು ಎಷ್ಟೋ ಈಗ ನೋಡಿ IDFC ಬ್ಯಾಂಕ್ ಗೊತ್ತಾ, 27% ವರೆಗೂ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ ಗೊತ್ತಾ ಮೇಡಮ್ ನಿಮಗೆ? 27% ನೋಡಿ. ವೆಹಿಕಲ್ ಲೋನ್ ಅಂತ ಕೊಡ್ತಾರೆ, ನಿಮಗೆ ಪ್ರೀ ಲೋನ್ ಇದೆ ಅಂತ ಲೋನ್ ಕೊಡ್ತಾರೆ, 27% ಚಾರ್ಜ್ ಮಾಡ್ತಾರೆ ಪರ್ಸನಲ್ ಲೋನ್ಗೆ. ನೋಡಿ, ಅವನಿಗೂ RBI ಗೈಡ್ಲೈನ್ಸ್ ಪ್ರಕಾರ ಲೈಸೆನ್ಸ್ ತಗೊಂಡಿದ್ದಾನೆ, ಯಾವ ಆಧಾರದ ಮೇಲೆ ಅವ್ರು ಚಾರ್ಜ್ ಮಾಡ್ತಾರೆ? ಅವ್ರು ಸಾಮಾನ್ಯ ಬಡವರಿಗೆ ಸಾಲ ಕೊಟ್ಬಿಟ್ಟು ಸುಲಿಗೆ ಅಲ್ವಾ? ಇದನ್ನ ಸರ್ಕಾರ ಇಂಥದ್ರ ಮೇಲೆ ಕಡಿವಾಣ ಹಾಕಿ ನೋಡಿ. ನೋಡಿ ಸರ್ಕಾರ ನೋಡಿ ಈ ಸಂಸತ್ನಲ್ಲಿ ಇಂಥದ್ದನ್ನ ಯಾವುದೇ ಒಬ್ಬ RBI ಗೈಡ್ಲೈನ್ಸ್ ನಲ್ಲಿ ಇವನು ಲೈಸೆನ್ಸ್ ತಗೊಂಡು 27% ಇವತ್ತು IDFC ಬ್ಯಾಂಕ್ ನಲ್ಲಿ ಸಾಲವನ್ನು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇದೊಂದು ಹೇಳಿದ್ರು ಸರ್, ಒಳ್ಳೆ ಪಾಯಿಂಟ್ ಹೇಳಿದ್ರು. ಇವತ್ತು ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ RBIದು ಡೈರೆಕ್ಷನ್ ತಗೊಂಡು ಬಜಾಜ್ ಫೈನಾನ್ಸ್ ಅಂತ ಹೇಳಿ